ನಮಸ್ಕಾರ. ಐಪಿಎಲ್ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದು ಮೈದಾನದಲ್ಲೇ ಭಾವುಕರಾದರು ವೈಭವ್ ಸೂರ್ಯವಂಶಿ. ನಂತರ ನೀಡಿದರು ದೊಡ್ಡ ಹೇಳಿಕೆ. ಕೊಹ್ಲಿ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ. ಹಾಗಾದ್ರೆ ಸುದ್ದಿಯ ಕಂಪ್ಲೀಟ್ ಮಾಹಿತಿ ಏನು? ಅಷ್ಟಕ್ಕೂ ಆರೆಂಜ್ ಕ್ಯಾಪ್ ಗೆದ್ದ ಬಳಿಕ ವೈಭವ್ ಸೂರ್ಯವಂಶಿ ಹೇಳಿದ್ದೇನು ಗೊತ್ತಾ? ಇದರೆಲ್ಲದರ ಬಗ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ, ಆದ್ದರಿಂದ ಕೊನೆವರೆಗೂ ನೋಡಿ. ಆದ್ರೆ ಅದಕ್ಕಿಂತ ಮುನ್ನ ನಿಮ್ಗೆ ಅನ್ಸುತ್ತೆ ವಿರಾಟ್ ಕೊಹ್ಲಿ ಅಂತೆ ಮುಂದೊಂದು ದಿನ ವೈಭವ್ ಸೂರ್ಯವಂಶಿಯು ಟೀಮ್ ಇಂಡಿಯಾದ ಫ್ಯೂಚರ್ ಸ್ಟಾರ್ ಆಗ್ತಾರಾ ಅಥವಾ ಇಲ್ವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಾಮೆಂಟ್ ಮಾಡುವ ಮೂಲಕ ತಪ್ಪದೆ ತಿಳಿಸಿ. ಹೌದು, ಐಪಿಎಲ್ 2026ರಲ್ಲಿ ವೈಭವ್ ಸೂರ್ಯವಂಶಿ ತನ್ನದೇ ಆದ ಹೊಸ ಬ್ರ್ಯಾಂಡ್ ಸೆಟ್ ಮಾಡಿದ್ದಾರೆ. ಈ ಮಗು ಮುಖದ ಮುಗ್ಧ ಮನಸ್ಸಿನ ಈ ರನ್ ರಾಕ್ಷಸ ಸೃಷ್ಟಿಸಿದ್ದು ಅದೆಷ್ಟೋ ವಿಶ್ವ ದಾಖಲೆಗಳನ್ನ. ಇನ್ಫ್ಯಾಕ್ಟ್ ರಾಜಸ್ಥಾನ್ ರಾಯಲ್ಸ್ ತಂಡವನ್ನ ಪ್ಲೇ ಆಫ್ಗೆ ಕರೆದುಕೊಂಡು ಬಂದಿದ್ದು ಇದೇ ವೈಭವ್ ಸೂರ್ಯವಂಶಿ ಅಂತ ಹೇಳಿದ್ರೆ ಅತಿಶಯೋಕ್ತಿ ಏನ್ ಅಲ್ಲ ಸ್ನೇಹಿತರೆ. ಈ ಸೀಸನ್ ಉದ್ದಕ್ಕೂ ಆಡಿದ ವೈಭವ್ 16 ಪಂದ್ಯಗಳಿಂದ ಬರೋಬ್ಬರಿ 776 ರನ್ ಕಲೆ ಹಾಕಿದ್ದಾರೆ. ಅದು ಕೂಡ 200ಕ್ಕೂ ಅಧಿಕ ಸ್ಟ್ರೈಕ್ ರೇಟ್ ನಲ್ಲಿ ಎಂಬುದು ಗಮನಾರ್ಹ ಸಂಗತಿ. ಇದಲ್ಲದೆ 65ಕ್ಕೂ ಅಧಿಕ ಸಿಕ್ಸ್ ಹಿಡಿಸುವ ಮೂಲಕ ದಿಗ್ಗಜರ ದಾಖಲೆಗಳನ್ನೇ ಧೂಳಿಪಟ ಮಾಡಿದ್ದಾರೆ. ಎಲಿಮಿನೇಟರ್ ಮತ್ತು 2ನೇ ಕ್ವಾಲಿಫೈಯರ್ ಪಂದ್ಯದಲ್ಲಿ ಅಬ್ಬರಿಸಿ ಬೊಬ್ಬರದ ವೈಭವ್ ಸೂರ್ಯವಂಶಿ ಕ್ರಮವಾಗಿ 96 ಹಾಗೂ 97 ರನ್ ಬಾರಿಸುವ ಮೂಲಕ ಸೆಲ್ಫ್ಲೆಸ್ ಇನ್ನಿಂಗ್ಸ್ ಆಡ್ತಾರೆ. ಆರ್ಆರ್ ತಂಡವನ್ನ ಫೈನಲ್ ತರಲು ವೈಭವ್ ತನ್ನ ಸರ್ವಸ್ವವನ್ನ ಕೊಟ್ರು ಅಂತಾನೆ ಹೇಳಬಹುದು. ಆದ್ಯಾಗೂ ಆರ್ಆರ್ ಫೈನಲ್ ತಲುಪಿರಲಿಲ್ಲ. ಇನ್ನು ಈ ಟೂರ್ನಿ ಉದ್ದಕ್ಕೂ ಉತ್ತಮ ಪ್ರದರ್ಶನ ಕೊಟ್ಟಿರುವ ವೈಭವ್ ಸೂರ್ಯವಂಶಿ ಆರೆಂಜ್ ಕ್ಯಾಪ್ ಮುಡಿಗೇರಿಸಿಕೊಂಡಿದ್ದಾರೆ. ಇದಲ್ಲದೆ ಎಮರ್ಜಿಂಗ್ ಪ್ಲೇಯರ್ ಆಫ್ ದಿ ಸೀಸನ್ ಅವಾರ್ಡ್, ಸಿಯಾರಾ ಸೂಪರ್ ಸ್ಟ್ರೈಕರ್ ಆಫ್ ದಿ ಸೀಸನ್ ಅವಾರ್ಡ್ ಹಾಗೂ ಮೋಸ್ಟ್ ವ್ಯಾಲ್ಯೂಯಬಲ್ ಪ್ಲೇಯರ್ ಆಫ್ ದಿ ಸೀಸನ್ ಅವಾರ್ಡ್ ಕೂಡ ಇದೇ ಪುಟ್ಟ ಪೋರನಿಗೆ ಸಿಕ್ಕಿದೆ. ಇನ್ನೀಗ ಐಪಿಎಲ್ ನಲ್ಲಿ ಆರೆಂಜ್ ಕ್ಯಾಪ್ ಗೆದ್ದ ಬಳಿಕ ಮಾತನಾಡಿದ ವೈಭವ್ ಸೂರ್ಯವಂಶಿ ಭಾವುಕರಾಗಿ ಈ ರೀತಿಯಾಗಿ ಹೇಳಿದ್ದಾರೆ. ನನಗೆ ವೈಯಕ್ತಿಕ ದಾಖಲೆಗಳನ್ನ ಮುರಿಯುವುದು ಮುಖ್ಯವಲ್ಲ, ತಂಡಕ್ಕಾಗಿ ಟ್ರೋಫಿ ತಂದುಕೊಡುವುದಷ್ಟೇ ನನ್ನ ಏಕೈಕ ಗುರಿಯಾಗಿತ್ತು ಎಂದು ವೈಭವ್ ಹೇಳಿದ್ದಾರೆ. ಮಾತು ಮುಂದುವರಿಸಿದ ಅವರು, ಕ್ರಿಕೆಟ್ ನಲ್ಲಿ ಎಲ್ಲ ಸಂದರ್ಭದಲ್ಲಿಯೂ ಅಗ್ರೆಸಿವ್ ಆಗಿ ಆಡುವ ಅವಶ್ಯಕತೆ ಇಲ್ಲ. ಇಂದು ವಿರಾಟ್ ಕೊಹ್ಲಿ ಮೆಚ್ಯೂರ್ಡ್ ಆಟವನ್ನ ಆಡಿದ್ದಾರೆ. ಪಂದ್ಯವನ್ನ ಯಾವ ರೀತಿಯಾಗಿ ಚೇಸ್ ಮಾಡಬೇಕು ಎನ್ನುವುದನ್ನ ತೋರಿಸಿಕೊಟ್ಟಿದ್ದಾರೆ. ಕೊಹ್ಲಿಯಿಂದ ಹಲವು ವಿಷಯಗಳನ್ನ ಕಲಿಯುವುದಿದೆ ಎಂದು ಕೊಹ್ಲಿ ಕುರಿತು ದೊಡ್ಡ ಹೇಳಿಕೆಯನ್ನ ವೈಭವ್ ನೀಡಿದರು. ಮತ್ತು ಮಾತು ಮುಂದುವರಿಸಿದ ಅವರು, ಇದು ನನ್ನ 2ನೇ ಸೀಸನ್ ಆಗಿದೆ. ಮುಂಬರುವ ಸೀಸನ್ಗಳಲ್ಲಿಯೂ ಇದೇ ರೀತಿಯಾದ ಆಟವನ್ನ ಆಡುವ ಮೂಲಕ ಆರ್ಆರ್ ತಂಡಕ್ಕೆ ಟ್ರೋಫಿ ತಂದುಕೊಡಲಿದ್ದೇನೆ. ಎಲ್ಲ ಅನುಭವವನ್ನ ಬಳಸಿಕೊಳ್ಳಲಿದ್ದೇನೆ. ಕ್ರಿಕೆಟ್ ನನ್ನ ಜೀವನದ ಮಹತ್ವದ ಭಾಗವಾಗಿರಲಿದೆ. ಇದಕ್ಕಾಗಿ ಸರ್ವಸ್ವವನ್ನ ನೀಡಲು ಸಿದ್ಧನಾಗಿದ್ದೇನೆ ಎಂದು ವೈಭವ್ ಹೇಳಿದ್ದಾರೆ. ಮತ್ತು ಮಾತು ಮುಂದುವರಿಸಿದ ಅವರು, ಆರ್ಸಿಬಿ 2026ರ ಐಪಿಎಲ್ ಟೈಟಲ್ ಗೆದ್ದಿದೆ. ಹೀಗಾಗಿ ಅವರಿಗೆ ಅಭಿನಂದನೆಗಳು ಮತ್ತು ಟ್ರೋಫಿ ಗೆಲ್ಲಲು ಆರ್ಸಿಬಿ ಯೋಗ್ಯ ತಂಡ. ಟೂರ್ನಿ ಉದ್ದಕ್ಕೂ ಒಳ್ಳೆಯ ಕ್ರಿಕೆಟ್ ಆಡಿದೆ. ಕೊಹ್ಲಿ ಬೈ ಆಟ ನನಗೆ ಸ್ಫೂರ್ತಿ ಎಂದು ವೈಭವ್ ಹೇಳಿದ್ದಾರೆ. ನೋಡಿದ್ರಲ್ಲ, ಆರೆಂಜ್ ಕ್ಯಾಪ್ ಗೆದ್ದ ಬಳಿಕ ಸೂರ್ಯವಂಶಿ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ಈ ಕೂಡಲೇ ವಿಡಿಯೋಗೊಂದು ಲೈಕ್ ಮಾಡಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ನಮಸ್ಕಾರ.